ಸಂಪೂರ್ಣವಾಗಿ ನಾವೆಲ್ಲರೂ ಕೂಡ ವಿಶ್ವಾಸ ಬೆಂಬಲವನ್ನು ಕೊಡ್ತೇವೆ. ತಂದೆ ಆತ್ಮೀಯ ಸ್ನೇಹಿತರು ಕೂಡ ಅವರು. ನಮಗೆ ಪಕ್ಷ ಬಿಜೆಪಿ ನಮ್ಮ ವ್ಯಕ್ತಿ ಮುಖ್ಯ, ನಮ್ಮ ವ್ಯಕ್ತಿ ಮುಖ್ಯ ಅಲ್ಲಿ. ಯಾಕಂತ ಪಕ್ಷ ಬರಲ್ಲ ಅಲ್ಲಿ. ಇವು ಜನಪ್ರಿಯತೆ ಇವತ್ತು ಎಲೆಕ್ಷನ್ಲಿದ್ರೆ ಅಂತ ಒಳ್ಳೆ ಕೆಲಸ. ನಮ್ಮ ಸ್ಕೂಲಲ್ಲಿ ಒಂದು ಪೇರೆಂಟ್ಸ್ ಇವತ್ತು ಅನ್ನು ಕೊಂಡಾಡ್ತಾರೆ ಇವತ್ತು. ಕೇಂದ್ರದ ಆದೇಶದ ಮೇರೆಗೆ ರಾಜ್ಯದಲ್ಲಿ ಬಿಜೆಪಿ ಹಾಗೂ ಜೆಡಿಎಸ್ ಮೈತ್ರಿ ಹಿನ್ನೆಲೆ ತಾಲೂಕಿನಲ್ಲಿ ಮೈತ್ರಿ ಪಕ್ಷಗಳು ಮತ್ತಷ್ಟು ಬಲವರ್ಧನೆಯಾಗುತ್ತಿವೆ. ಈ ಬಾರಿ ಮತ್ತೊಮ್ಮೆ ಮೋದಿ ಸರ್ಕಾರವನ್ನು ತರುವಲ್ಲಿ ಯಾವುದೇ ಸಂಶಯವಿಲ್ಲ ಎಂದು ಶ್ರೀ ಶಿವಕುಮಾರ ಸ್ವಾಮೀಜಿ ತಾಂತ್ರಿಕ ಮಹಾವಿದ್ಯಾಲಯದ ಚೇರ್ಮನ್ ಡಿಸಿ ವೇಣುಗೋಪಾಲ್ ತಿಳಿಸಿದ್ದಾರೆ. ನಮ್ಮ ದೇವೇಗೌಡರು ಮತ್ತು ನಮ್ಮ ಕುಮಾರಣ್ಣವರ ತೀರ್ಮಾನ ಇವರು ರಾಷ್ಟ್ರ ಮತ್ತು ರಾಜ್ಯ. ಇವತ್ತು ಬಿ ಜೆ ಪಿಯಲ್ಲಿ ನಮ್ಮ ನರೇಂದ್ರ ಮೋದಿಜಿಯವರು ಮಾಡ್ತಕ್ಕಂಥ ಉತ್ತಮ ಸೇವೆ ಮತ್ತೊಮ್ಮೆ ಅವರು ಪ್ರಧಾನಮಂತ್ರಿಗಳಾಗಬೇಕು. ನಮ್ಮ ದೇಶದ ಒಂದು ಭದ್ರತೆ ಮತ್ತು ಒಂದು ಶಕ್ತಿಯುತವಾಗಿ ರಾಷ್ಟ್ರ ನಮ್ಮ ಭಾರತ ದೇಶ ಹೊರಹೊಮ್ಮಿದೆ. ತಾಲೂಕಿನ ಸೋಂಪುರ ಹಾಗೂ ತ್ಯಾಮಗೊಂಡ್ಲು ಹೋಬಳಿಯ ಜೆಡಿಎಸ್ ಮತ್ತು ಬಿಜೆಪಿ ಮುಖಂಡರುಗಳ ಮನೆಗಳಿಗೆ ಸೌಹಾರ್ದ ಭೇಟಿಗಾಗಿ ಯಲಹಂಕ ಶಾಸಕ ಎಸ್ಆರ್ ವಿಶ್ವನಾಥ್ ಆಗಮಿಸಿದ್ರು. ಇದೇ ಸಂದರ್ಭದಲ್ಲಿ ಶ್ರೀ ಶಿವಕುಮಾರ ಸ್ವಾಮೀಜಿ ತಾಂತ್ರಿಕ ಮಹಾವಿದ್ಯಾಲಯದ ಚೇರ್ಮನ್ ಡಿಸಿ ವೇಣುಗೋಪಾಲ್ರ ಭೇಟಿ ಸಮಯದಲ್ಲಿ ಅದ್ದೂರಿ ಸ್ವಾಗತ ಕೋರುವ ಮೂಲಕ ನಮ್ಮ ತಂದೆ ಸಿ ಚೆನ್ನಿಗಪ್ಪನವರು ಹಾಗೂ ಎಸ್ಆರ್ ವಿಶ್ವನಾಥ್ ಉತ್ತಮ ರಾಜಕಾರಣಿಗಳು, ಜೊತೆಗೆ ಬೇರೆ ಪಕ್ಷವಾದರೂ ಉತ್ತಮ ಒಡನಾಟ ಹೊಂದಿದ್ದವರು. ಈಗ ಪಕ್ಷಗಳು ಮೈತ್ರಿ ಆಗಿರೋದ್ರಿಂದ ತಾಲೂಕು ಹಾಗೂ ರಾಜ್ಯದಲ್ಲಿ ಬಿಜೆಪಿಗೆ ಮತ್ತಷ್ಟು ಬಲ ಬಂದಂತಾಗಿದೆ ಎಂದು ತಿಳಿಸಿದರು. ನೆಲಮಂಗಲ ತಾಲೂಕಿನ ಜೆಡಿಎಸ್ ಅವ್ರದ ಇವತ್ತು ಬಿಜೆಪಿಗೆ ನಾವು ಬಿಟ್ಕೊಟ್ಟಿದ್ದೀವಿ ಈ ಕ್ಷೇತ್ರವನ್ನು. ನಮ್ಮೆಲ್ಲ ಆಸೆ ಏನಪ್ಪ ಅಂದರೆ ವಿಶ್ವಣ್ಣ ಅವರು ಯಲಹಂಕದಲ್ಲಿ ಜನಪ್ರಿಯ ಶಾಸಕರು, ಉತ್ತಮವಾಗಿ ಸೇವೆ ಮಾಡ್ತಕ್ಕಂಥ ಒಳ್ಳೆಯ ನಾಯಕರು. ಅಂಥವರು ನಮ್ಮ ಚಿಕ್ಕಬಳ್ಳಾಪುರ ಕ್ಷೇತ್ರಕ್ಕೆ ಅವಶ್ಯಕತೆ ಇದೆ. ಅವರ ಪುತ್ರ ಅಲೋಕ್ ಕುಮಾರ್ ಅವರು ಉತ್ತಮವಾಗಿ ತಂದೆಯಂತೆ ಅವರು ಉತ್ತಮ ಕೆಲಸ ಮಾಡ್ತಕ್ಕಂಥವ್ರು. ಮತ್ತೊಮ್ಮೆ ಅವರು ಬಿಜೆಪಿಯ ಲೋಕಸಭೆ ಕ್ಯಾಂಡಿಡೇಟ್ ಆಗಿ ಜೆಡಿಎಸ್ ಮೈತ್ರಿ ಅಭ್ಯರ್ಥಿಯಾಗಿ 2 ಲಕ್ಷ ಮತಗಳ ಅಂತರದಿಂದ ಗೆಲ್ತಾರೆ ಅಂತ ಹೇಳಕ್ಕೆ ಬಯಸ್ತೀನಿ ನಾನು. ಇವತ್ತು ನೆಲಮಂಗಲ ನಮ್ಮ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಕುಬೇರ್ ಮೂಲೆಯಲ್ಲಿರ್ತಕ್ಕಂಥದ್ದು. ಸೊ ನಾವು 29ನೇ ತಾರೀಕು ಕಾರ್ಯಾಲಯನ ಇಲ್ಲಿಂದನೇ ಪ್ರಾರಂಭ ಮಾಡಿದ್ವಿ. ಅದಾದಮೇಲೆ 3 ದಿನಗಳ ನಂತರ ಅರಿಶಿಣಕುಂಟೆ ಮತ್ತು ನೆಲಮಂಗಲದ JDS ಅಧ್ಯಕ್ಷರು ಡಾಕ್ಟರ್ ಶ್ರೀನಿವಾಸ ಮೂರ್ತಿ ಮಾಜಿ ಶಾಸಕರು ಈ ಥರ ಮುಖಂಡರನ್ನು ಭೇಟಿ ಮಾಡುವಂಥ ಕಾರ್ಯಕ್ರಮ ಇತ್ತು. ಇವತ್ತು ಕೂಡ ಭಾಳ ಪ್ರಮುಖವಾಗಿ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರ ಜೊತೆಯಲ್ಲಿ ನಮ್ಮ JDS ಇವತ್ತು ನಮ್ಮ ಜೊತೆಯಲ್ಲಿ ಬೆಂಬಲಕ್ಕೆ ನಿಂತಿರೋದ್ರಿಂದ NDA ಭಾಗಿಯಾಗಿರೋದ್ರಿಂದ ಸೊ ಅವರನ್ನು ಭೇಟಿ ಮಾಡಬೇಕು ಅಂತೇಳಿ ನಾವೆಲ್ಲ ಕಡೆನೂ ಹೋಗಿದ್ವಿ. ಇವತ್ತು ನಮ್ಮ ದಿವಂಗತ ಚೆನ್ನಿಗಪ್ಪ ಅವರು ಗೌರವಾನ್ವಿತರು. ನಾನು ಭಾಳಷ್ಟು ಸರಿ ಇಲ್ಲಿ ಬಂದಿದ್ದೀನಿ. ಸೊ ಇವತ್ತು ಅವರ ಕುಟುಂಬದ ಸದಸ್ಯರೆಲ್ಲ ಕೂಡ ನಮ್ಮನ್ನು ಆಹ್ವಾನ ಮಾಡಿ ನಮ್ಮ ಸಂಪೂರ್ಣವಾದಂಥ ಬೆಂಬಲ ನಾವು ಈ ಸರಿ ನರೇಂದ್ರ ಮೋದಿಯವರು ಪ್ರಧಾನಿ ಆಗಬೇಕು ಅನ್ನೋ ದಿಕ್ಕಿನಲ್ಲಿ ನಾವೆಲ್ಲ ಕೂಡ ನಿಮ್ಮ ಜೊತೆಯಲ್ಲಿ ಓಡಾಡ್ತೀವಿ. ಮತ್ತು ಕಳೆದ ಸರಿ ಏನು ನಾವು ಓಡಾಟ ಮಾಡಿ ಅದಕ್ಕಿಂತ 2 ಪಟ್ಟು ನಾವು ಕೆಲಸವನ್ನು ಮಾಡಿ ಜಯಶೀಲರನ್ನಾಗಿ ಮಾಡ್ತೀವಿ ಅಂತಕ್ಕಂಥ ಒಂದು ಭರವಸೆಯನ್ನು ಮಾತನ್ನು ಹೇಳಿದರು. ಮತ್ತು ನಮಗಿಂತಲೂ ಉತ್ಸಾಹವಾಗಿ ಅವರು ಚುನಾವಣೆ ದಿನಾಂಕ ಘೋಷಣೆ ಆಗಲಿ ಅಂತೇಳಿ ಕಾಯ್ತಾ ಇದ್ದಾರೆ. ಬಹುಶಃ ಇನ್ನೊಂದು 2-3 ದಿನದಲ್ಲಿ ಅಧಿಕೃತವಾಗಿ ಅಭ್ಯರ್ಥಿಗಳ ಘೋಷಣೆ ಕೂಡ ಆಗ್ತದೆ. ಅದಾದಮೇಲೆ ಚುನಾವಣೆ ಕಾವು ಹೆಚ್ಚಿನ ಭರಾಟೆಯಲ್ಲಿ ನಡೀತದೆ. ಸೊ ಒಂದು ಸರಿ ಆದಮೇಲೆ ನಾವಿಲ್ಲಿ JDSನ ವರಿಷ್ಠರನ್ನು, ದೇವೇಗೌಡರನ್ನು, ಕುಮಾರಸ್ವಾಮಿ ಅವರನ್ನು ಮತ್ತು ನಮ್ಮ ಮುಖಂಡರನ್ನೆಲ್ಲ ಕೂಡ ಈ ಭಾಗದಲ್ಲಿ ಕರ್ಕೊಂಡು ಚುನಾವಣೆ ಪ್ರಚಾರಕ್ಕೆ ಬರ್ತಕ್ಕಂಥ ಯೋಚನೆಗಳನ್ನು ಮುಂದೆ ಮಾಡ್ತೀವಿ ನಾವು.